ಯಾಕಂದರೆ ಎಲ್ಲವೂ ಕೂಡ ಆಮೂಲಾಗ್ರವಾಗಿ ಕೆಲವೊಂದು ಬದಲಾವಣೆಗಳು ಕಾಣಬೇಕಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನನಗನ್ಸುತ್ತೆ ಏನು ಅಂದರೆ ತಮ್ಮ ಹೆಸರಿನಿಂದಲೂ ಕೂಡ ಬದಲಾವಣೆಗಳನ್ನೇನೆ. ಅಂದರೆ ತಮ್ಮ ಪೂರ್ವಾಶ್ರಮದ ಹೆಸರೇನಿತ್ತು ಸರ್? ನಂದು ಯದುವೀರ್ ಗೋಪಾಲ್ ರಾಜರ್ಸ್ ಅಂತ ಇತ್ತು. ಯದುವೀರ್ ಗೋಪಾಲ್ ರಾಜೇ ಅರಸ್. ಗೋಪಾಲ್ ರಾಜರ್ಸ್ ಅಂತ. ಯದುವೀರ್ ನಮ್ಮ ತಾಯಿಯವ್ರು ಹೇಳಿದ್ರೆ ಇಲ್ಲ ಆ ಹೆಸರು ಉಳಿಸ್ಕೋತೀವಿ ಅಂತ. ಗೋಪಾಲ ಕೃಷ್ಣ ಅಂತ, ಕೃಷ್ಣದತ್ತ ಆಯ್ತು. ರಾಜ ಚಾಮರಾಜ ಆಯ್ತು. ಅರಸು ಒಡೆಯರ್ ಆಯ್ತು ಅಷ್ಟೇ. ಎಷ್ಟು ಜನ ರಾಜರು ಬಂದರು ಸರ್ ನಿಮ್ಮ ತಂದೆಯವರು ಸೇರ್ಕೊಂಡಂಗೆ? ಎಲ್ಲ ರಾಜರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಯದುವೀರ ಅದಾಗ್ಲೇ ಈ ಯದು ವಂಶದವರು ಅದರ ಹೆಸರು ಬಂದಿತ್ತು. ಮತ್ತೆ ಯದು ಏನು ಕ್ಲಾನ್ ಇದೆ ಮೂಲ ವೇದಿಕ್ ಟೈಮ್ಸ್ ಅಲ್ಲಿ, ಅದರದ್ದು ಹೆಸರು ನಮ್ಮಲ್ಲೇ ಐತಿ. ಅದಕ್ಕಂದ್ರೆ ನಮ್ಮ ಮನೆತನ ಬೆಟ್ಟದ ಕೋಟೆಗೆ ಜೋಡಿಸಿರುವಂಥದ್ದು, ನಮ್ಮ ಜೈವಿಕ ಮನೆತನ, ಬಯೋಲಾಜಿಕಲ್ ಹೌಸ್ ಹೋಲ್ಡ್ ಏನಿದೆ. ಕೃಷ್ಣದತ್ತ ಅಲ್ಲಿ ಸಹಜವಾಗಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು. ಕೃಷ್ಣರಾಜ ಒಡೆಯರ್ ಹೆಸರು ಬರೀ ನಾಲ್ವಡಿ ಅವರಲ್ಲ, ಹಿಂದೆ 3 ಜನನು ಕೂಡ ಆ ಹೆಸರನ್ನು ನಾಮಕರಣ ಆಗಿದ್ರು ಅದು ಆ ಹೆಸರಿನಲ್ಲಿ. ಅದ್ರ ಜೊತೆಗೆ ದತ್ತ ಏನು ಬಂದಿತ್ತು ಅದು ನಮ್ಮ ತಂದೆಯವರ ಹೆಸರು. ಮತ್ತೆ ನಮ್ಮ ತಾತನವರು ದತ್ತಾತ್ರೇಯ ದೊಡ್ಡ ಆರಾಧಕರು, ದತ್ತಾತ್ರೇಯ ಪೀಠಕ್ಕೆಲ್ಲ ಹೋಗಿರುವಂಥದ್ದು. ಮತ್ತೆ ಅಲ್ಲೂ ಕೂಡ ಅವರು ಬಹಳ ವಿಶೇಷವಾದಂತಹ ಆರಾಧನೆಯನ್ನು ಮಾಡಿರೋದು. ಜೊತೆಗೆ ದತ್ತಾತ್ರೇಯ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ, ಅವಧೂತ ಗೀತದ ಒಂದು ಭಾಷೆ ಅದು. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಚಾಮರಾಜ ನಮ್ಮ ವಂಶದವರ ಹೆಸರು. ನನ್ನ ಹಿಂದೆ 11 ಚಾಮರಾಜ ಒಡೆಯರ್ಗಳಿದ್ದಾರೆ, ನಮ್ಮ ತಾತನವರು ಸೇರಿರೋದು. ಆ ಒಂದು ದೃಷ್ಟಿಯಲ್ಲಿ 12ನೇ ವ್ಯಕ್ತಿ ನಾನು ಆ ಹೆಸರನ್ನು ಇಡೋದು ನಮ್ಮ ಕೈಯಲ್ಲಿ. ಒಡೆಯರ್ ಹೆಸರು ಆಳ್ತಾ ಇರುವಂಥದ್ದು ಒಂದು ವಂಶ, ಒಡೆಯರ್ ವಂಶ ಅಂತ ಒಡೆಯರ್ ಹೆಸರು. ಸೊ ಎಲ್ಲ ಸೇರ್ಕೊಂಡೇ ಬಂದಿದೆ ಪೂರ್ತಿ ಸಂಪೂರ್ಣವಾಗಿ. ಅದೇ ನಮ್ಮ ತಾಯಿಯವರು ಬಹಳ ಯೋಚನೆ ಮಾಡಿರೋದು, ಅವರು ಸುಮ್ಮನೆ ಮಾಡಿಲ್ಲ. ಸೊ ಅದು ನಿಜಕ್ಕೂ ಅವ್ರನ್ನೇ ಕೇಳಬೇಕಾಗಿದೆ ಏನಕ್ಕೆ ಈ ತರ ಒಂದೊಂದು ಪದ ಅಂತ. ಬಟ್ ಅವರು ಬಹುಶಃ ಇದೇ ಉತ್ತರ ಕೊಡ್ತಾರೆ ಅವರು. ಆದ್ರೆ ಅವ್ರು ಬಹಳ ಯೋಚನೆ ಮಾಡಿದ್ದು. ಯದುವೀರ್ ಅವ್ರ ಹೆಸರು ಉಳಿಸೋದು ಬಹಳ ಮುಖ್ಯ. ಮೂಲ ಏನು ಗುರುತಿದೆ ಅದು ಯಾರು ಬದಲಾಯಿಸೋಕ್ಕಾಗಲ್ಲ. ನಿಜ ನಿಜ ನಿಜ. ಅದ್ರ ಜೊತೆಗೆ ತಮ್ಮ ಏನು ಅನುಭವ ಇರ್ಬೋದು, ತಮ್ಮ ಏನು ಜ್ಞಾನ ಬರುತ್ತೆ, ಅದ್ರ ಮೇರೆಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಬಹುದು ಯಾವುದೋ ಒಂದು ರೀತಿ. ಆದ್ರೆ ಮೂಲ ಗುರುತು. ಅಂದ್ರೆ ಈ ಬಾರಿ ನೀವು ಮಾಡ್ತಿರೋದು 11ನೇ ದಸರಾ. 11ನೇ ದಸರಾ. ಅದೇ ಕೆಲವರು ಇವತ್ತು ನಿನ್ನೆ ಮೊನ್ನೆ ಇನ್ನೊಬ್ರು ಪತ್ರಕರ್ತರು ನಮ್ಗೆ ಹೇಳಿದ್ರು ಅಷ್ಟೇ. ಅಲ್ಲ ನೋಡಿ, ನನಗೆ ಯಾಕೆ ಅನ್ನಿಸ್ತು ಅಂತಂದ್ರೆ ಈ 11 ಅನ್ನುವಂಥದ್ದು ಇದೆಯಲ್ಲ, ಬಹಳ ಬಹಳ ವಿಶೇಷ ಇದೆ. 1 and 1 ಅದಿದೆಯಲ್ಲ, ಅದು 2 ಅನ್ನುವಂಥ ಸಂದರ್ಭದಲ್ಲಿ ಅಗೇನ್ ಅದೇನು ಅಂತಂದರೆ ಅದು ಚಂದ್ರನ ಸೂಚಕ ಅನ್ನುವಂಥದ್ದು, ಚಂದ್ರ ಮನೋಕಾರಕ ಅನ್ನುವಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ನೀವು ಹೇಳ್ತಿರುವಂಥ ಒಂದು ಮಾತು ನನಗೆ ಕನೆಕ್ಟ್ ಆಯಿತು. ಏನು ಅಂದರೆ ಇದು 11ನೇಯ ದಸರಾ ನೀವು ಮಾಡ್ತಿರುವಂಥದ್ದು. ಜೊತೆಗೆ ಈ ಚಾಮರಾಜ ಅನ್ನುವಂಥ ಹೆಸರು ಬಂದಂಥ ಸಂದರ್ಭದಲ್ಲಿ ನನ್ನ ಹಿಂದಿನ 11 ತಲೆಮಾರಿನವರು ಕೂಡ ಈ ಹೆಸರಿನಿಂದ ಬಂದರು ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ. ಸೊ ಆ ಲಿಂಕ್ ನೋಡಿ, ಎಲ್ಲದರಲ್ಲೂ ಒಂದು ಲಿಂಕ್ ಇರುತ್ತೆ. ಮತ್ತೆ ನ್ಯೂಮರಾಲಜಿಯಲ್ಲಿ ನೀವು ಹೋದ್ರೆ ಅದಕ್ಕೇನು ಅಂತ್ಯನೇ ಇಲ್ಲ. ನಾನು ಜಾಸ್ತಿ ಏನೋ ಅಲ್ಲಿ ನೋಡಿ ಇರ್ಬೋದು, ಅದರಲ್ಲಿ ಏನೋ ಒಂದು ಸತ್ಯಾಂಶಗಳು ಇರ್ಬೋದು ಅದರಲ್ಲಿ. ಆದರೆ ನಾನು ಹೆಚ್ಚು ಯಾವುದೇ ಇರಲಿ, ನ್ಯೂಮರಾಲಜಿ, ಆಸ್ಟ್ರಾಲಜಿ ಇತ್ಯಾದಿ ಎಲ್ಲನೂ ಕೂಡ ಜಾಸ್ತಿ ಏನೋ ಕಾಳಜಿ ಇಟ್ಕೊಳ್ದೇನೆ ಹೋಗ್ತೀನಿ. ಯಾಕಂದರೆ ನೋಡಿ, ಏನಾದರೂ ಇದ್ರೆ ನಮ್ಮ ಮುಂದೆ ಅದು ಹಾಗೇ ಆಗತ್ತೆ. ಆಗದೆ ಇರೋ ಕೆಲಸ ಆಗಲ್ಲ, ಆಗೋ ಕೆಲಸ ಹಾಗೇ ಆಗತ್ತೆ. ಅದೇನು ನಾವು ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನ ನೀವು ದೇವರಿಗೆ ಬಿಟ್ಟು ನಮ್ಮ ಒಂದು ಶಕ್ತಿ ಮಿತಿಯಲ್ಲಿ ಏನು ಮಾಡಬಹುದು ಅದನ್ನ ಮಾಡೋಕೆ ನಾವು ಪ್ರಯತ್ನ ಮಾಡಬೇಕು. ಎಸ್, ಬಾರದು ಬಪ್ಪದು ತಪ್ಪದು ಅನ್ನುವಂಥ ಒಂದು ಮಾತಿದೆ. ಸೊ ಏನು ಬರಬೇಕು ಅವನಿಚ್ಛೆ ಬಂದೇ ಬರುತ್ತೆ.